ಸುಮಾರು 350 ಕೋಟಿ ಹಣ ಈ ನಮ್ಮ 12 ವಾರ್ಡ್ಗೆ ಬಿಡುಗಡೆಯಾಗಿದೆ. ನಮ್ಮ ಅಧ್ಯಕ್ಷ ನಾಗರಾಜು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷ ನಮ್ಮ ಅರುಣ್ ಈ ಭಾಗದಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಬಡಾವಣೆಯನ್ನು ಕೂಡ ಈ ಥರ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅಷ್ಟು ಹಣನೂ ಕೂಡ ಈ ಸರ್ಕಾರದಿಂದ ಬಿಡುಗಡೆಯನ್ನು ಕೂಡ ಮಾಡಿಸಿದ್ದೇನೆ. ಸುಮಾರು 350 ಕೋಟಿ ಹಣ ಈ ನಮ್ಮ 12 ವಾರ್ಡ್ಗೆ ಬಿಡುಗಡೆಯಾಗಿದೆ. 12 ವಾರ್ಡ್ಗೆ ಬಿಡುಗಡೆಯಾಗಿದೆ. ಇದು ಬಿ ಜೆ ಪಿಲಿ ನಾನು ಗೆದ್ದಿದ್ದೀನಿ, ಕಾಂಗ್ರೆಸ್ನವ್ರ ಹತ್ರ ಹೋಗಿ ಕೇಳೋದೇನಂತೆ ಅಂತ ಪ್ರೆಸ್ಟೇಜನ್ನು ತೋರಿಸಿದರೆ ಅವ್ರಿಗೆ 25 ಕೋಟಿ ಕೊಟ್ಟು ನನಗೂ ಅಷ್ಟೇ ಕೊಡ್ತಾಯಿದ್ರು. ಆದರೆ ನಂದೇನು ಒಂದು ಕಾನ್ಸ್ಟಿಟ್ಯೂನ್ಸಿ ದೊಡ್ಡದಿದೆ, ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕೆಲಸ ಮಾಡಬೇಕು, ಅಷ್ಟೇ ನನ್ನ ಉದ್ದೇಶ. ನೀನು ಕಾಂಗ್ರೆಸ್ನವ್ರ ಹತ್ರ ಹೋಗಿ ನೀನು ಮಂತ್ರಿ ಮಾಡಿ ಮತ್ತೊಂದು ಮಾಡಿ ಅಂತ ಕೇಳ್ತಕ್ಕಂಥ ಪ್ರಮೇಯ ಏನಿಲ್ಲ. ಈಗ ಕೊಟ್ಟಿದ್ದಾರೆ, 100 ಕೋಟಿ ಹಣ ಕೊಟ್ಟಿದ್ದಾರೆ, ಅದೆಲ್ಲವನ್ನೇ ಕೂಡ ಡಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೇವೆ. ಇನ್ನು 100 ಕೋಟಿ ಕೆಲಸ ಅಲ್ಲೇ ಈಗ ಮೇಜರ್ ರೋಡ್ಗೆ ಕೊಟ್ಟಿದ್ದಾರೆ, ಅದು ಕೂಡ ಕಾಮಗಾರಿ ಕೆಲಸ ಸ್ಟಾರ್ಟ್ ಆಗಿದೆ. ಇನ್ನು 90 ಕೋಟಿ ಇನ್ನೊಂದು ಅನುದಾನದಲ್ಲಿ ಕೊಟ್ಟಿದ್ದರು, ಅದು ಕೂಡ ಸ್ಟಾರ್ಟ್ ಆಗಿದೆ. ಇನ್ನು 70 ಕೋಟಿ ಒಂದು ಬ್ಯಾಚ್ ಕೊಟ್ಟಿದ್ದಾರೆ. ಆ 70 ಕೋಟಿಲಿ 50 ಕೋಟಿ ರೂರಲ್ಗೆ ಹಾಕಿದ್ದೇನೆ, ಇನ್ನು 20 ಕೋಟಿ ಎಮ್ಗೆಪುರ ವಾರ್ಡ್ ಹಾಕಿದ್ದೇನೆ. ಇಷ್ಟು ಅಮೌಂಟನ್ನು ಮುಖ್ಯಮಂತ್ರಿಗಳಿಂದ ತರ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಇನ್ನೂ 2 ವರ್ಷ ಇದೆ. ಇನ್ನು 2 ವರ್ಷದಲ್ಲಿ ಇನ್ನೆಷ್ಟು ಬಡಾವಣೆಗಳಿದೆ ಅಷ್ಟೂ ಕೂಡ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೇವೆ. ಇದು ಡೆವಲಪ್ಮೆಂಟ್ ವಿಚಾರ ಆಯಿತು. ಸುಮ್ಮನೆ ರಂಗೋಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದೆ. ನಾಳೆ ಇನ್ನೊಂದು 3 ವಾರ್ಡಲ್ಲಿ ರಂಗೋಲಿ ಸ್ಪರ್ಧೆ ಇದೆ. 1000 ಮಹಿಳೆಯರು ರಂಗೋಲಿಯನ್ನು ಬಿಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. 80,000. ಸುಮ್ಮನೆ ನಾನು ಎಷ್ಟು ಜನ ಇರ್ತಾರೆ ಎಷ್ಟು ಜನ ಬಿಡ್ತಾರೆ ನೋಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಈಗ ನಾಳೆ ಭಾನುವಾರಕ್ಕೆ ನಾಳೆ ಭಾನುವಾರಕ್ಕೆ 17,480 ಮಹಿಳೆಯರು ನಾಳೆ ಲಾಸ್ಟ್ ಕಾರ್ಯಕ್ರಮ. ಎಂಟೈರ್ ಕ್ಷೇತ್ರ ವಾರ್ಡು 80,000 ಮಹಿಳೆಯರು ರಂಗೋಲಿಯನ್ನು ಬಿಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ ಅದನ್ನು ಡಬಲ್ ಮಾಡ್ತೇನೆ. ಯಾಕೆಂದರೆ ಕೆಲವ್ರಿಗೆ ಎಷ್ಟೋ ಗೊತ್ತಿರಲ್ಲ, ಮಾಹಿತಿ ಇರೋದಿಲ್ಲ. ಆ ಥರ ಒಂದೊಂದು ಪ್ರೋಗ್ರಾಮ್. ಈಗ ಶಿವರಾತ್ರಿ ಹಬ್ಬನೂ ಕೂಡ ಮಾಡ್ತೇವೆ, ಸಂಕ್ರಾಂತಿ ಹಬ್ಬ ಮಾಡ್ತೇವೆ, ಯುಗಾದಿ ಹಬ್ಬ ಮಾಡ್ತೇವೆ, ದಸರಾ ಈಗ ಸ್ಟಾರ್ಟ್ ಮಾಡ್ತೇವೆ. ದಸರಾ ಅಕ್ಟೋಬರ್ಗೆ ನಮ್ಮ ಕ್ಷೇತ್ರದಲ್ಲಿ 9 ದಿವಸ ಕಾರ್ಯಕ್ರಮ ಮಾಡ್ತೇವೆ. ಬರೀ ಡೆವಲಪ್ಮೆಂಟೇ ಇಲ್ಲ, ಧಾರ್ಮಿಕ ಕಾರ್ಯಕ್ರಮನೂ ಕೂಡ ಮಾಡ್ತೇವೆ. ಹಿಂಗೆಲ್ಲ ಕಾರ್ಯಕ್ರಮಗಳು ಕೂಡ ಈ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಕ್ಷೇತ್ರದ ಜನ ನನ್ನ 4 ಸಾರಿ ಆಯ್ಕೆ ಮಾಡಿದ್ದಾರೆ. ಆ ಋಣ ತೀರಿಸ್ತಕ್ಕಂಥದ್ದು ಒಂದೇ ಒಂದು ಕಾರ್ಯಕ್ರಮ. ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಮೂಲಭೂತ ಸೌಕರ್ಯನೂ ಕೊಡ್ತೇವೆ, ಬೇರೆ ಬೇರೆ ಕಾರ್ಯಕ್ರಮವನ್ನು ಕೂಡ ಕೊಡ್ತೇವೆ, ಹಬ್ಬನೂ ಒಂದು ಮಾಡ್ತೇವೆ, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸು ಕೂಡ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದು.